ಹಾಯ್, ಎಲ್ಲರಿಗೂ ನಮಸ್ಕಾರ. ಶೃಂಗೇರಿ ಶಾರದಾಂಬೆ ದೇವಸ್ಥಾನದ ಮುಂದೆ ಇರುವ ತುಂಗಾ ನದಿಯಲ್ಲಿ ರಾಶಿ ಸುಂದರವಾದ ಮೀನುಗಳಿವೆ. ಇವನ್ನು ದೇವರ ಮೀನು ಅಂತಲೇ ಕರೀತಾರೆ. ಈ ಮೀನುಗಳನ್ನು ಹಿಡಿಯುವುದು ಮತ್ತು ನೋಯಿಸುವುದನ್ನು ನಿಷೇಧಿಸಲಾಗಿದೆ. ಆದರೆ ಈ ಮೀನಿನಲ್ಲಿ ಒಂದು ರಹಸ್ಯವಿದೆ. ಅದೇನೆಂದರೆ, ಶ್ರೀ ಆದಿಶಂಕರಾಚಾರ್ಯರು ಕೇರಳದಿಂದ ಒಂದು ಮೀನನ್ನು ತಂದು ಅದಕ್ಕೆ ಮೂಗುತಿ ಹಾಕಿ ಈ ನದಿಯಲ್ಲಿ ಬಿಟ್ಟರಂತೆ. ಈ ಸ್ಥಳದಲ್ಲಿ ಇನ್ನೂ ಈ ಮೀನಿದೆ ಅಂತ ಹೇಳ್ತಾರೆ. ಈ ಮೀನನ್ನು ಸಾಕ್ಷಾತ್ ಶಾರದಾಂಬೆ ತಾಯಿಯ ಸ್ವರೂಪ ಅಂತಲೇ ಹೇಳ್ತಾರೆ. ಈ ಮೀನು ಯಾರ ಕಣ್ಣಿಗೆ ಕಾಣುತ್ತೋ ಅವರ ಅದೃಷ್ಟವೇ ಬದಲಾಗುತ್ತೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಮೀನುಗಳಿಗೆ ಮಂಡಕ್ಕಿ ಹಾಕೋದು ಹರಕೆಯಾಗಿದೆ. ಈ ಹಿಂದೆ ನದಿಯಲ್ಲಿ ಯಾರೋ ಒಬ್ಬರು ಮೀನನ್ನು ಹಿಡಿದುಕೊಂಡು ಹೋಗಿ ಅಡುಗೆ ಮಾಡಿದಾಗ ಸಾರೆಲ್ಲ ರಕ್ತ ಆಗಿತ್ತು ಅಂತ ಒಂದು ಕತೆ ಕೂಡ ಇದೆ. ಗಾಯ್ಸ್, ನೀವು ಯಾರಾದರೂ ಈ ಶೃಂಗೇರಿಯಲ್ಲಿ ಮೂಗುತಿ ಹಾಕಿರೋ ಮೀನನ್ನು ನೋಡಿದರೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಾಗಿತ್ತು ಇವತ್ತಿನ ವಿಷಯ. ನನ್ನ ಯೂಟ್ಯೂಬ್ ಚಾನಲ್ ಮಂಜು ರಮ್ಯಾ ಕನ್ನಡ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮಂಜು ರಮ್ಯಾ ಕನ್ನಡ ವ್ಲಾಗ್ಸ್ನ ಫಾಲೋ ಮಾಡಿ. ಥ್ಯಾಂಕ್ ಯು.